ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದ ಹಗರಣ ಸಿಬಿಐಗೆ ತನಿಖೆಗೆ ಇಲ್ಲ. ಸಿಬಿಐ ತನಿಖೆಗೆ ಇಲ್ಲ ವಾಲ್ಮೀಕಿ ನಿಗಮದ ಹಗರಣ. ಇದು ಈಗ ಅರ್ಜಿಯನ್ನು ಸಲ್ಲಿಕೆಯಾಗಿತ್ತು ಹೈಕೋರ್ಟ್ನಲ್ಲಿ. ಅದರ ತೀರ್ಪಿದು. ಸಿಬಿಐ ಕೊಡಬೇಕು ಅನ್ನುವಂಥ ಅರ್ಜಿ ಬಂದಿತ್ತು. ಯೂನಿಯನ್ ಬ್ಯಾಂಕ್ ಸಲ್ಲಿಸಿತ್ತು ರಿಟ್ ಅರ್ಜಿಯನ್ನು. ಅದು ಈಗ ವಜಾ ಆಗಿದೆ. ಇಲ್ಲ, ಸಿಬಿಐ ಕೊಡೋಕ್ಕಾಗೋದಿಲ್ಲ ಅಂತ ಯೂನಿಯನ್ ಬ್ಯಾಂಕ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಎಸ್ಐಟಿ ತನಿಖೆ ಬದಲು ಸಿಬಿಐಗೆ ಕೊಡಿ ಅಂತ ಯೂನಿಯನ್ ಬ್ಯಾಂಕ್ ಹೇಳಿತ್ತು ಅರ್ಜಿಯಲ್ಲಿ. ಆದರೆ ಸಿಬಿಐ ತನಿಖೆಗೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ನಿರಾಕರಣೆ ಬಂದಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠದಿಂದ ಈ ಆದೇಶ ಬಿದ್ದಿದೆ. ಹೈಕೋರ್ಟ್ ತೀರ್ಪಿನಿಂದ ಸಿದ್ದರಾಮಯ್ಯರು ರಿಲೀಫ್ ಸಿಕ್ಕಂತಾಗಿದೆ. ಯಾಕೆ ಹಾಗಾದ್ರೆ? ಯಾಕಂತ ಹೇಳಿದ್ರೆ ಸಿಬಿಐಗೆ ಏನಾದರೂ ತನಿಖೆ ಕೊಟ್ಟಿದ್ರೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಗ್ತಿತ್ತು ಅನ್ನುವಂಥ ಅಭಿಪ್ರಾಯ ಇತ್ತು ಮೊದಲಿಂದಲೂ ಕೂಡ. ಯಾಕಂದರೆ ಸಿದ್ದರಾಮಯ್ಯವ್ರ ಬಳಿ ಹಣಕಾಸು ಇಲಾಖೆ ಇರುತ್ತೆ. ಹಾಗಾಗಿ ಸಿಎಂ ಅವ್ರನ್ನ ಸಿಲುಕಿಸಬಹುದೆಂಬ ಚರ್ಚೆಗಳು ಕೂಡ ಆರಂಭದಿಂದ ಇದ್ವು. ಈ ವಾಲ್ಮೀಕಿ ನಿಗಮದ ಹಗರಣ ಇದೆ ಅಲ್ವಾ, ಹಣಕಾಸು ಇಲಾಖೆಯಿಂದ ಅಲ್ಲಿ ಅನುಮೋದನೆ ಸಿಕ್ಕಿದೆ ಅಂದರೆ ಮುಖ್ಯಮಂತ್ರಿಗಳಿಗೂ ಕೂಡ ಇದ್ರ ಪಾತ್ರ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಅವರ ಸಿಗ್ನೇಚರ್ ಇಲ್ಲದೆ, ಅವರ ಅಣತಿ ಇಲ್ಲದೆ ನಾಗೇಂದ್ರ ಕೆಲಸ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹಣಕಾಸು ಇಲಾಖೆ ಅವ್ರ ಹತ್ರ ಇದೆ ಅಂಥೇಳಿ ಸಿಬಿಐ ಕೊಡಬೇಕು. ಇದನ್ನ ಸ್ಥಳೀಯ ಮಟ್ಟದಲ್ಲಿ SIT ಕೊಟ್ಟರೆ ಇದು ಹೊರಗೆ ಬರೋದಿಲ್ಲ ಅನ್ನುವಂಥ ಚರ್ಚೆಗಳಿತ್ತು. ಹಾಗಾಗಿ ಯೂನಿಯನ್ ಬ್ಯಾಂಕ್ ಏನಿದೆ, ಯೂನಿಯನ್ ಬ್ಯಾಂಕ್ನಿಂದಲೇ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದಾಗಿ ಜಾಸ್ತಿ ಅವರೀಗ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ಗೆ, ಸಿಬಿಐ ಕೊಡಬೇಕು ಇದನ್ನ ಅಂಥೇಳಿ. ಬಟ್ ಈಗ ಸಿಬಿಐ ಹೇಳಿದೆ ಇಲ್ಲ, ಸಿಬಿಐಗೆ ಅಂದರೆ ಹೈಕೋರ್ಟ್ ಹೇಳಿದೆ ಈಗ SITಯೇ ತನಿಖೆ ಮಾಡಬೇಕು, ಸಿಬಿಐ ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಮುಖ್ಯಮಂತ್ರಿಗಳಿಗೆ ಈಗ ವಾಲ್ಮೀಕಿ ನಿಗಮದ ಹಗರಣದಿಂದ ಒಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು ಇದು. ಯಾಕೆಂದರೆ ಸಿಬಿಐ ಕೊಟ್ಟಿದ್ರೆ ಮತ್ತೆ ಮುಖ್ಯಮಂತ್ರಿಗಳು ಆ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ಈಗಾಗಲೇ ಒಂದು ಮೂಢ ತನಿಖೆಯನ್ನು ಮುಖ್ಯಮಂತ್ರಿಗಳು ಎದುರಿಸ್ತಾ ಇದ್ದಾರೆ. ಇಡಿ ಕೂಡ ಮಧ್ಯಪ್ರವೇಶ ಆಲ್ರೆಡಿ ಮಾಡಿದೆ. ಈಗ ಮತ್ತೆ ಸಿಬಿಐ ಏನಾದರೂ ಎಂಟ್ರಿ ಕೊಟ್ಟಿದ್ರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರವನ್ನು ತರ್ತಾ ಇತ್ತು. ಅದರ ಜೊತೆಗೆ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಕೂಡ ಇದು ಒಂದು ರೀತಿ ಹಾನಿ ಆಗ್ತಾ ಇತ್ತು. ಅಂದರೆ ಎರಡೆರಡು ಪ್ರಕರಣಗಳು ವಿಚಾರಣೆ ಎದುರಿಸುವಂಥದ್ದು ಬಹಳ ಹಿಂಸೆ ಆಗ್ತಾ ಇತ್ತು. ಮತ್ತು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಾಗಲೇ ಏನು ಚರ್ಚೆ ನಡೀತಾ ಇತ್ತು ಅದು ಜಾಸ್ತಿ ಆಗ್ತಾ ಇತ್ತು ಅಂತ. ಹಾಗಾಗಿ ಈಗ ಯೂನಿಯನ್ ಬ್ಯಾಂಕ್ ಸಲ್ಲಿಸಿದಂತಹ ರಿಟ್ ಅರ್ಜಿ ವಜಾ ಆಗಿದೆ. ಸಿಬಿಐಗೆ ಕೊಡೋಕೆ ಆಗೋದಿಲ್ಲ ಅಂಥೇಳಿ ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಒಂದು ಆದೇಶ ಬಂದಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠದಿಂದ ಈ ಆದೇಶ ಬಂದಿರೋದ್ರಿಂದಾಗಿ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಅಂತ ಹೇಳ್ಬೋದು ಇದು. ಯಾಕೆಂದರೆ ಸಿಬಿಐ ಆಲ್ರೆಡಿ ಎಂಟ್ರಿ ಕೊಟ್ಟಿತ್ತು. ಸಿಬಿಐ ಎಂಟ್ರಿ ಕೊಟ್ಟು ನೋಡಿ, ಇಡಿ ಎಂಟ್ರಿ ಕೊಟ್ಟು ನಾಗೇಂದ್ರನ ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ಬಂಧನ ಮಾಡಿ ಪರಪ್ಪನ ಅಗ್ರಹಾರಕ್ಕೂ ಕೂಡ ಹೋಗಿ ಬಂದರು ಅವರು. ಉಳಿದಂತೆ ಅಲ್ಲಿ ಅಧಿಕಾರಿಗಳು ಏನಿದ್ದಾರೆ, ವಾಲ್ಮೀಕಿ ನಿಗಮದ ಅಧಿಕಾರಿಗಳು, MD ಆಗಿರ್ಬೋದು, ಜೊತೆಗೆ ಅವನೇನು ಆತ್ಮಹತ್ಯೆ ಮಾಡಿಕೊಂಡ ಅಧಿಕಾರಿ, ಅವನೇನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ, ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಸಿಬಿಐ ಕೂಡ ಇದರ ಬಗ್ಗೆ ಮೊದಲ ಬಾರಿಗೆ ಮಧ್ಯಪ್ರವೇಶವನ್ನು ಮಾಡಿತ್ತು ಆರಂಭದಲ್ಲಿ. ನಂತರ ಕಂಪ್ಲೀಟಾಗಿ SIT ಬದಲು ಸಿಬಿಐ ಕೊಡಬೇಕು ಅನ್ನುವಂಥ ಒಂದು ಅರ್ಜಿ ಬಂದಾಗ ಈಗ ವಿಚಾರಣೆ ನಡೆಸಿ ಅದನ್ನು ನಿರಾಕರಿಸಲಾಗಿದೆ, ವಜಾ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ಮೂಡ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಒಂದು ಕಾನೂನಾತ್ಮಕವಾದಂತಹ ಸಂಕಷ್ಟ ಶುರುವಾಗಿದೆ. ಅದರ ಬೆನ್ನಲ್ಲೇ ಈ ವಾಲ್ಮೀಕಿ ಹಗರಣದ್ದು ಸಿಬಿಐಗೆ ಏನಾದರೂ ಕೊಟ್ಟಿದ್ರೆ, ಹೈಕೋರ್ಟ್ ಏನಾದರೂ ಓಕೆ ಅಂತ ಹೇಳಿದ್ರೆ ಯಾವ ರೀತಿ ಅವರಿಗೆ ಒಂದು ಇದು ಉರುಳಾಗ್ತಾ ಇತ್ತು, ಇದು ಯಾವ ರೀತಿ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಕ್ಕಂತ ಆಗ್ತಾ ಇದೆ ಅನ್ನೋದು ಹೈಕೋರ್ಟ್ ಅರ್ಜಿ ವಜಾ ಮಾಡಿದ್ದು. ಖಂಡಿತ ಪ್ರಭು, ವಾಲ್ಮೀಕಿ ನಿಗಮದಲ್ಲಿ ಆಗಿದ್ದಂತಹ 187 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಯೂನಿಯನ್ ಬ್ಯಾಂಕ್ನವರು ಏನು ರಿಟನ್ನ ಸಲ್ಲಿಕೆ ಮಾಡಿದ್ರು, ಈ ಪಾರದರ್ಶಕತೆ, ಬ್ಯಾಂಕ್ಗಳ ಪಾರದರ್ಶಕತೆಯನ್ನು ಉಳಿಸ್ಕೊಳ್ಬೇಕು, ಹಾಗಾಗಿ ಸೆಕ್ಷನ್ 35ರಡಿ ನಮಗೆ ಸಿಬಿಐ ತನಿಖೆಗೆ ಕೊಡಬೇಕು, ಆ ಪಾರದರ್ಶಕತೆಯನ್ನು ಹಾಗೆ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದರು ಹೈಕೋರ್ಟ್ನಲ್ಲಿ. ಇವತ್ತು ಅದರ ಒಂದು ವಿಚಾರಣೆ ಆಗಿ ಆ ತೀರ್ಪನ್ನು ಪೆಂಡಿಂಗ್ ಇಡಲಾಗಿತ್ತು. ಇವತ್ತು ಆ ತೀರ್ಪನ್ನು ಪ್ರಕಟ ಮಾಡಿದೆ. ಅದರಲ್ಲಿ
CBIಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ತೀರ್ಪನ್ನು ಹೈಕೋರ್ಟ್ ಪೀಠ ಏಕಸದಸ್ಯ ಪೀಠ ಇವತ್ತು ಕೊಟ್ಟಿದೆ. ಸೊ ನಾಗಪ್ರಸನ್ನ ಅವರು ಕೊಟ್ಟಿರುವಂತಹ ಈ ಒಂದು ತೀರ್ಪು ಏನಿದೆ ಇದು ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತೆ. ಯಾಕೆಂದರೆ ಇದರಲ್ಲಿ ಅವರ ಪಾತ್ರ ಇದೆಯೋ ಇಲ್ವೋ ಹೇಗೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಯಾಕೆಂದರೆ SIT ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆ ED ಅವರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ CBI ತನಿಖೆಗೆ ಒಂದು ವೇಳೆ ಕೊಟ್ಟಿದ್ದೇ ಆಗಿದ್ರೆ ಆಗ ಅವರಿಗೆ ಸಂಕಷ್ಟ ಎದುರಾಗ್ತಾ ಇತ್ತು. ಯಾಕೆಂದರೆ ವಾಲ್ಮೀಕಿ ನಿಗಮದ ಹಗರಣ ಆಗಿದ್ರೂ ಕೂಡ ಹಣಕಾಸು ಖಾತೆಯನ್ನ ಮುಖ್ಯಮಂತ್ರಿಗಳೇ ಹೊಂದಿರೋದ್ರಿಂದ ಸಹಜವಾಗಿ ಆ ಇಲಾಖೆಯ ಅಡಿಯೇ ವಾಲ್ಮೀಕಿ ನಿಗಮ ಕೂಡ ಬರುತ್ತೆ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳಿಗೆ ಇದು ಒಂದು ಕಡೆ ಸಂಕಷ್ಟವನ್ನು ತರಬಹುದು ಅನ್ನುವಂಥ ಚರ್ಚೆಗಳು ಶುರುವಾಗಿತ್ತು. ಇವತ್ತು ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪಿನಿಂದ ತಾತ್ಕಾಲಿಕವಾಗಿ ಒಂದು ಬಿಗ್ ರಿಲೀಫ್ ಅಂತಲೇ ಹೇಳಬೇಕಾಗತ್ತೆ. ಈಗ ಮುಂದೆ ಬೇರೆ ಬೇರೆ ಆಯ್ಕೆಗಳಿದೆ. ಯಾಕೆಂದರೆ ಈಗ ನೀವು ಹೈಕೋರ್ಟ್ನಲ್ಲಿ ತೀರ್ಪು ಹೊರಬಿದ್ದಿರೋದ್ರಿಂದ ಈಗ ಮುಖ್ಯಮಂತ್ರಿಗಳು ಬಚಾವಾಗ್ತಾರೆ. ಸರ್ಕಾರಕ್ಕೆ ಎದುರಾಗಿದ್ದಂತಹ ಒಂದು ಮುಜುಗರದಿಂದ ಪಾರಾಗಬಹುದು. ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಅವಕಾಶಗಳಿದೆ. ಮುಂದೆ ಯೂನಿಯನ್ ಬ್ಯಾಂಕ್ ಏನಾದರೂ ಇದನ್ನು ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಒಂದು ವೇಳೆ ಹೋಗದೇ ಇದ್ರೆ ಇದು ಇಲ್ಲಿಗೆ ನಿಲ್ಲುತ್ತೆ. CBI ತನಿಖೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ CBI ತನಿಖೆ ಆಗುವಂತಹ ಒಂದು ಅವಕಾಶವನ್ನು ಮೂಡಾ ಸಂದರ್ಭದಲ್ಲೇ ಇಲ್ಲಿ ರಾಜ್ಯ ಸರ್ಕಾರ ವಾಪಸ್ ತೆಗೆದುಕೊಂಡಿತ್ತು. ಅಂದರೆ CBI ತನಿಖೆಗೆ ಏನು ಮುಕ್ತ ಅವಕಾಶ ಇತ್ತು ಅದನ್ನು ವಾಪಸ್ ಪಡೆದುಕೊಳ್ಳುವ ಮೂಲಕ ಮೂಡಾ ಪ್ರಕರಣದಿಂದಲೂ ಕೂಡ CBI ತನಿಖೆ ಆಗದಂತೆ ರಾಜ್ಯ ಸರ್ಕಾರ ನೋಡಿಕೊಂಡಿತ್ತು. ಅದರ ಒಂದು ಎಫೆಕ್ಟ್ ಇಲ್ಲೂ ಕೂಡ ಆಗ್ತಾ ಇತ್ತು. ಹಾಗಾಗಿ ಈ ಸರ್ಕಾರಕ್ಕೆ ಇದ್ರ ಒಂದು ಕಡೆ ಮುಜುಗರದಿಂದ ಮುಖ್ಯಮಂತ್ರಿಗಳು ಪಾರಾಗಿದ್ದಾರೆ, ಸರ್ಕಾರ ಕೂಡ ಪಾರಾಗಿದೆ. ED ತನಿಖೆ ಮುಂದುವರಿಯುತ್ತೆ, SIT ತನಿಖೆ ಮುಂದುವರೆದಿದೆ. ಈಗಾಗಲೇ SIT ಸುಮಾರು 89 ಕೋಟಿ ರೂಪಾಯಿಗಳನ್ನು ಮರುವಶ ಪಡ್ಕೊಂಡಿದೆ. ಏನು ಹಣ ವರ್ಗಾವಣೆಯಾಗಿತ್ತು ಅದರಲ್ಲಿ 89 ಕೋಟಿ ರೂಪಾಯಿಗಳನ್ನು ಈಗ ಮರುವಶ ಪಡ್ಕೊಂಡಿದೆ. 94 ಕೋಟಿ ರೂಪಾಯಿಗಳು ಅಕ್ರಮವಾಗಿ ಹಣ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆಯಾಗಿತ್ತು. ಸೊ ಅಲ್ಲೂ ಒಂದು ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ. ಇದು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಎದುರಾಗಿದ್ದಂತಹ ಒಂದು ಆಪತ್ತೇನಿತ್ತು ಅದರಿಂದ ಪಾರಾದಂತೆ ಕಾಣಿಸ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.